ಯೂಟ್ಯೂಬ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು. ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ. 70,000 ಬರ್ತಿದೆ ಅಂದ್ರೆ ನಿಮ್ದು 70,000 ಉಳಿತು ಅಂತಾನೆ ಅಲ್ವಾ. ಎಲ್ಲೋ ಒಂದ್ ಕಡೆ ಅಂದ್ರೆ ಬೇಸಿಕಲಿ ಇಟ್ಸ್ ಅನ್ ಇನ್ಶೂರೆನ್ಸ್. ಅಪ್ಪ ಇದು ನಾವು 70,000 ಪೇ ಮಾಡೋದಾಯ್ತಲ್ಲ, ಇಷ್ಟೊಂದು ಕಾಸ್ಟ್ಲಿ ಆಗೋಯ್ತಲ್ಲ. ಐ ಹ್ಯಾವ್ ಅನ್ ಆಪ್ಷನ್ ಟು ಗೆಟ್ ಬ್ಯಾಕ್ ದ 70,000. ದಟ್ ವಾಸ್ ಮೈ ಫಸ್ಟ್. as far as I know, this is only for maternity. Delivery, extremely I was happy. Hey guys, welcome back to my channel. This is Anusha VR. So today I am making a video to give you all an useful information. So this will be a mix of both Kannada and English, and if you specifically want it in Kannada or in English separately, do let me know in the comments so that I can give you the information in the language that you choose, either Kannada or English. ಸೊ ಹೇಳ್ದಂಗೆ ನಾನು ಈ ವಿಡಿಯೋನ ತುಂಬಾ ಯೂಸ್ಫುಲ್ ಇರೋ ವಿಡಿಯೋ ಮಾಡಕ್ ಬರ್ತಿದ್ದೀನಿ. ಸೊ ತುಂಬಾ ದಿನ ಆದ್ಮೇಲೆ ಬಂದಿದ್ದೀನಿ ವಿಡಿಯೋ ಮಾಡಕ್ಕೆ. ಯಾಕಂದ್ರೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ನನಗೂ ಗೊತ್ತಿರಲಿಲ್ಲ. ಸೊ ನಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು. ಸೊ ಇದನ್ನ ಮಾಡ್ತಿದ್ದೀನಿ. ಈ ವಿಡಿಯೋನ ನಾನು ಇಂಗ್ಲಿಷ್ ಮತ್ತೆ ಕನ್ನಡ ಮಿಕ್ಸ್ ಮಾಡ್ತೀನಿ. ನಿಮಗೆ ಸ್ಪೆಸಿಫಿಕ್ ಆಗಿ ಇಂಗ್ಲಿಷಲ್ಲಿ ಇಲ್ಲ ಸ್ಪೆಸಿಫಿಕ್ ಆಗಿ ಕನ್ನಡದಲ್ಲಿ ಬೇಕಂದ್ರೆ ಸೊ ಹೇಳಿ, ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ನಾನು ನಿಮಗೆ ಅದನ್ನ ಸೆಪರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತೆ ಇನ್ನೊಂದ್ಸತಿ. ರೆಸ್ಪಾನ್ಸ್ ಬಂದಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ತೇನಕ್ಕೆ ಅಂದ್ರೆ ನಂದು so you've seen all my previous videos. If you have watched all my previous videos, so maybe the birth of my second child, the experience that I had in the Bangalore Baptist Hospital, so Bangalore Baptist Hospital, and the facility, the room, how the room looked and all of that. So our videos ella nodirtira, andre nandu delivery dagli magudu ರೂಮ್ ಹೇಗಿದೆ, ಸರ್ವಿಸ್ ಹೇಗಿತ್ತು ಅಂತ ಎಲ್ಲ ಅದ್ರದ್ದು ವಿಡಿಯೋ ನೋಡಿದ್ರೆ. ಅದಾದ್ಮೇಲೆ ಸೆವೆರಲ್ ಅದರ್ ವಿಡಿಯೋಸ್ ಆಫ್ ಮೈ ಕಿಡ್ ಆಲ್ಸೋ, ಲೈಕ್ ದ ಬೇಬಿ ಮಸಾಜ್, ದ ಫುಡ್ ದಟ್ ಇಸ್ ಯೂಸ್ಡ್ ಫಾರ್ ದ ಪೋಸ್ಟ್ ಪಾರ್ಟಮ್ ಕೇರ್ ಫಾರ್ ದ ಮದರ್, ಅದೆಲ್ಲ ನೋಡಿದಿರ ನೀವು. ಸೊ ಟುಡೇ ಐ ಹ್ಯಾವ್ ಕಮ್ ಹಿಯರ್ ಟು ಗಿವ್ ಯು ಆಲ್ ಅನ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ವಿಚ್ ಇಸ್ ಅಬೌಟ್ ದ ಇನ್ಶೂರೆನ್ಸ್. ಸೊ ಒಂದು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಆರ್ ವರ್ಕಿಂಗ್ ಅಂತ ಅನ್ಕೊಳ್ಳೋಣ ಈಗ. ಸೊ ಬೋತ್ ಹ್ಯಾವ್ ಕಾರ್ಪೊರೇಟ್ ಇನ್ಶೂರೆನ್ಸ್. ಸೊ ನನ್ನ ಎಕ್ಸ್ಪೀರಿಯನ್ಸ್, ನಾನು ನನ್ನ ಹಸ್ಬೆಂಡ್ ಇಬ್ರು ವರ್ಕಿಂಗ್, ನಮ್ಮಿಬ್ರ ಹತ್ರನೂ ಕಾರ್ಪೊರೇಟ್ ಇನ್ಶೂರೆನ್ಸ್ ಇದೆ. ಸೊ ಈಗ ನಮ್ಮ ಹತ್ರ ಲೀಗಲ್ ಆಗಿ ನಾವು ಒಂದು ಆಪ್ಷನ್ ಇದೆ ವೆರ್ ಇನ್ ಬೋತ್ ಆಫ್ ಯು ಕ್ಯಾನ್ ಕ್ಲೇಮ್ ಯೋರ್ ಮೆಡಿಕಲ್ ಇನ್ಶೂರೆನ್ಸ್ ಫಾರ್ ದಿ ಹಾಸ್ಪಿಟಲ್ ಬಿಲ್ ಓನ್ಲಿ ಫಾರ್ ಮೆಟರ್ನಿಟಿ. ಸೊ ಮೆಟರ್ನಿಟಿ ಅಂದ್ರೆ ಡೆಲಿವರಿ ಆದಾಗ ಯೂಶಲಿ ಒಬ್ರದ್ದು ಇನ್ಶೂರೆನ್ಸ್ ಹಾಕ್ತಿವಿ, ಇಲ್ಲ ಇನ್ನೊಬ್ರದ್ದು ಇನ್ಶೂರೆನ್ಸ್ ಹಾಕ್ತಿವಿ. ಸೊ ಒಂದು ಆಪ್ಷನ್ ಇದೆ ಎಲ್ಲಿ ಇಬ್ರದ್ದು ಇನ್ಶೂರೆನ್ಸ್ ಹಾಕಿ ಇನ್ಶೂರೆನ್ಸ್ ನ ಲೀಗಲ್ ಪ್ರಾಸೆಸ್ ಥ್ರೂ ಇಬ್ರು ಕ್ಲೇಮ್ ಮಾಡ್ಕೋಬಹುದು. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ ನಾನು ಇವತ್ತು. ಸೊ ಫಸ್ಟ್ಲಿ ನಾನು ನಿಮಗೊಂದು ಬ್ಯಾಕ್ ಗ್ರೌಂಡ್ ಕೊಡ್ತೀನಿ. ನಾವು ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಗೆ ಹೋಗಿದ್ವಿ. ನನ್ನ ಹಸ್ಬೆಂಡ್ ಒಂದು ಬಿಗ್ ಕಾರ್ಪೊರೇಟ್ MNC, ಬಿಗ್ MNC, ಇಂಡಿಯಾದಲ್ಲಿರೋ ಒನ್ ಆಫ್ ದಿ ಬಿಗ್ಗೆಸ್ಟ್ MNC ಕೆಲಸ ಮಾಡ್ತಾರೆ. ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತೀನಿ. ನಂದು ಫ್ರೆಂಚ್ ಬೇಸ್ಡ್ MNC, ನನ್ನ ಹಸ್ಬೆಂಡ್ ಇಂಡಿಯನ್ ಬೇಸ್ಡ್ MNC. ನನ್ನ ಹಸ್ಬೆಂಡ್ಗೆ ಇನ್ಶೂರೆನ್ಸ್ ಇದೆ, ನನಗೂ ಇನ್ಶೂರೆನ್ಸ್ ಇದೆ. ಸೊ ಐ ಮೀನ್ ಕಾರ್ಪೊರೇಟ್ ಇನ್ಶೂರೆನ್ಸ್. ಅವ್ರದ್ದು ಸ್ವಲ್ಪ ಕ್ಯಾಬ್ ಜಾಸ್ತಿ ಇದೆ, ನನ್ ಸ್ವಲ್ಪ ಕಮ್ಮಿ ಇದೆ. ನಂದು ನಮ್ಮ ಆಫೀಸ್ ಅವ್ರು ಬೈ ಡಿಫಾಲ್ಟ್ ಕೊಟ್ಟಿದ್ದಾರೆ, ಇಷ್ಟು ಅಮೌಂಟ್ ಅಂತ ಇರುತ್ತೆ, ಅಷ್ಟರೊಳಗಡೆ ನಾನು ಕ್ಲೇಮ್ ಇಡೀ ಫ್ಯಾಮಿಲಿಗೆ. ಸೊ ನನಗೆ ಬೇಸಿಕಲಿ ನಾನು, ನನ್ನ ಹಸ್ಬೆಂಡ್, ಮೈ ಕಿಡ್ಸ್, ನನ್ನ ಪೇರೆಂಟ್ಸ್ ಎಲ್ಲ ಇನ್ಲಾಸ್ ನ ಎನ್ರೋಲ್ ಮಾಡ್ಕೋಬಹುದು. ನನ್ನ ಆಫೀಸಲ್ಲಿ ಅದು ಆಪ್ಷನ್ ಇದೆ. ನಾನು ನನ್ನ ಪೇರೆಂಟ್ಸ್ ಎನ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ಇಟ್ ಮೀನ್ಸ್ ಮೈ ಇನ್ಶೂರೆನ್ಸ್ ಇಸ್ ವ್ಯಾಲಿಡ್ ಫಾರ್ ಮೀ, ಮೈ ಹಸ್ಬೆಂಡ್, ಮೈ ಕಿಡ್ಸ್, 2 kids ಅಂಡ್ ಮೈ ಪೇರೆಂಟ್ಸ್. ನನ್ನ ಹಸ್ಬೆಂಡ್ ಇನ್ಶೂರೆನ್ಸ್ ಅಲ್ಲೂ ಅದೇ ತರ ಅವರು, ಅವ್ರ ವೈಫ್ ಅಂಡ್ ಬೇಸಿಕಲಿ ಅವರು, ಅವ್ರ ಸ್ಪೌಸ್, ಕಿಡ್ಸ್ ಮತ್ತೆ ಅವ್ರ ಪೇರೆಂಟ್ಸ್ ಇದೆ. ಸೊ ಅವ್ರಿಗೆ ಇನ್ನೊಂದು ಏನಂದ್ರೆ ಡೊಮಿಸ್ಲರಿ ಕ್ಲೇಮ್ ಬರುತ್ತೆ, ನನಗೆ ಡೊಮಿಸ್ಲರಿ ಕ್ಲೇಮ್ ಇಲ್ಲ. ಅದೇ ಡಿಫ್ರೆನ್ಸ್ ಇದೆ. ಆದ್ರೆ ಅವ್ರದ್ದು ಅಮೌಂಟ್ ತುಂಬಾ ಹೈ ಇದೆ. ನನ್ 5 lakhs ಇದೆ ಅಷ್ಟೇ, ಅವ್ರದ್ದು ಓವರ್ ಆಲ್ 5 lakhs ಇದೆ. ಅವ್ರದ್ದು ಓವರ್ ಆಲ್ ಪರ್ ಹೆಡ್ 12 lakhs ಅನ್ನೂ ಜಾಸ್ತಿ ಇದೆ, ಹಾಗಿದೆ ಇನ್ಶೂರೆನ್ಸ್ ಅವ್ರದ್ದು. ಸೊ ಫೈನ್, ನಾವು ಎಲ್ಲಾನು ಹಾಸ್ಪಿಟಲ್ ಫುಲ್, ನಮಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇಟ್ಸ್ ವೆರಿ ಫಾರ್. ನಮ್ಮ ಮನೆಯಿಂದ ನಾವಿರೋದು ತುಂಬಾ ದೂರ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಗೆ. ಇದು ಹೆಬ್ಬಾಳಲ್ಲಿರೋದು. ಸೊ ಯು ಕ್ಯಾನ್ ಸಿ ಬ್ಯಾಂಗ್ಳೂರ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್. ಆದ್ರೂ ನಮ್ಗೆ ಕಂಫರ್ಟಬಲ್ ಇದ್ದಿದ್ದು ಇದೇ ಡಾಕ್ಟರ್ ಅಂದ್ಬಿಟ್ಟು ನಾವು ಇಲ್ಲೇ ಹೋಗ್ತಿದ್ವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 20 kilometers. ನಾವು KR Prom ಅಲ್ಲಿ ಇರೋದು. ನೀವು ನನ್ನ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಎಲ್ಲಾ ಕನ್ಸಲ್ಟೇಷನ್ ಕೂಡ ಎಲ್ಲ ಅಲ್ಲೇ ಆಯ್ತು, ಡೆಲಿವರಿನೂ ಅಲ್ಲೇ ಆಯ್ತು. ನಂದು ಡೆಲಿವರಿ ಅಲ್ಲೇ ಆಯ್ತು ಈಗ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಬಂದಿದೆ ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಹೋಗಿ ನಾವು ಇನ್ಶೂರೆನ್ಸ್ ನ ವಿಚಾರಿಸ್ಕೊಳ್ಳಿ ಅಂತ ಹೇಳಿರ್ತಾರೆ. ಅವ್ರು ಹೇಳೋದು ಬಿಟ್ಟು ನಮ್ದು ಇನಿಷಿಯೇಟಿವ್ ಇಂದ ನಾವು ಕೇಳಿದ್ವಿ. 3 ತರ ಇರುತ್ತೆ ಯೂಶಲಿ ಹಾಸ್ಪಿಟಲ್. ನೀವೆಲ್ಲಾದ್ರೂ ಅಡ್ಮಿಟ್ ಆದಾಗ 3 ತರ. ಒಂದು ನೀವೇ ಕಾಸು ಪೇ ಮಾಡಿ ಆಚ ಕಡೆಗೆ ಬರಬೇಕು, ಇನ್ನ ಒಂದು ಕ್ಯಾಶ್ಲೆಸ್ ಅಂತ ಹಾಕಿ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬೇಕು, ಇನ್ನ ಒಂದು ಕಾಸು ಪೇ ಮಾಡಿ ಆಚ ಕಡೆಗೆ ಬಂದು ಆ ಬಿಲ್ಸ್ ನ ರಿಯಂಬರ್ಸ್ಮೆಂಟ್ ಮಾಡ್ಕೋಬೇಕು. ಈ ಆಪ್ಷನ್ ಏನಿದೆ ರಿಯಂಬರ್ಸ್ಮೆಂಟ್ ಮತ್ತೆ ಕ್ಯಾಶ್ಲೆಸ್ ಆಪ್ಷನ್ ಬರೀ ಇನ್ಶೂರೆನ್ಸ್ ಇರೋರಿಗೆ, ಐದರ್ ಕಾರ್ಪೊರೇಟ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಇರೋರಿಗೆ ಆ ತರ ಆಪ್ಷನ್ ಇರುತ್ತೆ. ಸೊ ನಾವು ಹೋಗಿ ವಿಚಾರಿಸಿದಾಗ ನಾನು ಪಾಯಿಂಟ್ಸ್ ಎಲ್ಲ ಬರ್ಕೊಂಡಿದ್ದೀನಿ, ಏನು ಮಿಸ್ ಆಗಬಾರ್ದು ಅಂದ್ಬಿಟ್ಟು. Hopefully I give you correct information. So now hodaga we asked them and we got to know that my husband's insurance, firstly ನಾವೇನ್ ಮಾಡಿದ್ವಿ, ನಮ್ಮ ಇನ್ಶೂರೆನ್ಸ್ ಚೆಕ್ ಮಾಡಿದ್ವಿ.
ಡೆಲಿವರಿಗೆ ನಂದು ಕ್ಯಾಪ್ 75,000 ಇತ್ತು. ಯೂಶಲಿ ಮೋಸ್ಟ್ ಆಫ್ ದ ಕಂಪ್ನೀಸ್ ಆಸ್ ಫಾರ್ ಆಸ್ ಐ ನೋ ಇಷ್ಟು ವರ್ಷ ಕೆಲಸ ಮಾಡಿರೋದ್ರಲ್ಲಿ ಇಟ್ ಇಸ್ ಆಲ್ವೇಸ್ 75,000 ಫಾರ್ ಸಿ ಸೆಕ್ಷನ್, 50,000 ಫಾರ್ ನಾರ್ಮಲ್ ಡೆಲಿವರಿ. ಸೊ ಆದ್ರೆ ನನ್ನ ಹಸ್ಬೆಂಡ್ ಕಂಪ್ನಿಯವರು ಚೆನ್ನಾಗಿದೆ ಇನ್ಶೂರೆನ್ಸ್ ಅಂತ ಹೇಳಿದ್ನಲ್ಲ, ಅವ್ರು ಏನ್ ಮಾಡಿದ್ರು, ಐ ವಿಲ್ ನಾಟ್ ಬಿ ಏಬಲ್ ಟು ಡಿಸ್ಕ್ಲೋಸ್ ದ ನೇಮ್ ಆಫ್ ದ ಇನ್ಶೂರೆನ್ಸ್ because this is not any paid promotion. I will be ನನ್ನ ಹಸ್ಬೆಂಡ್ ಸ್ವಲ್ಪ ಅವ್ರದ್ದು ಆಫೀಸ್ ಆಗಲಿ ನಾನು ಸ್ವಲ್ಪ ಅವ್ರನ್ನ ಕೇಳಿ ಇನ್ಫಾರ್ಮೇಶನ್ ಕೊಡಬೇಕು. ನಂದಂದ್ರೆ ಐಮ್ ರೆಡಿ ಟು ಗಿವ್. ನಂದು ICICI ಲಾಂಬಾರ್ಡ್ ಇರೋದು. ಸೊ ನಂದು 75 ಫಾರ್ ಸಿ ಸೆಕ್ಷನ್, 50,000 ಫಾರ್ ನಾರ್ಮಲ್ ಡೆಲಿವರಿ. ಯಾವ್ದಾದ್ರು ಹಾಸ್ಪಿಟಲ್ ಇಷ್ಟು ಕೊಡ್ತಾರೆ ನನಗೆ. ನನ್ನ ಹಸ್ಬೆಂಡ್ ಏನಂದ್ರೆ ಅವ್ರದ್ದು 1 lakh, ಇಟ್ ಡಿಪೆಂಡ್ಸ್ ಆನ್ ದ ಡೆಸಿಗ್ನೇಷನ್ ಆಲ್ಸೋ ಅಂತೆ. ಸೊ ಅವ್ರದ್ದು 1 lakh ಫಾರ್ ಸಿ ಸೆಕ್ಷನ್ ಕೊಡ್ತಾರೆ, 75,000 ಫಾರ್ ನಾರ್ಮಲ್ ಡೆಲಿವರಿ ಕೊಡ್ತಾರೆ. ಇದು ಯಾರು ಕೊಡಲ್ಲ, ನಾನು ಕೇಳೇ ಇಲ್ಲ, ಇದೇ ಫಸ್ಟ್ ಟೈಮ್ ಕೇಳಿದ್ದು. ಲಾಸ್ಟ್ ಟೈಮ್ ಇರಲಿಲ್ಲ ಅವ್ರಿಗೆ, ನಂದು ಮಗಳು ಫಸ್ಟ್ನೇ ಮಗಳು ಡೆಲಿವರಿ ಆಗ್ಬೇಕಾದ್ರೆ ಹಾಗಿರ್ಲಿಲ್ಲ. ಸೊ ಈ ಟೈಮ್ ಆ ಥರ ಇದೆ. ಸೊ 1 lakh and 75,000 ಇದ್ದಿದ್ದು ನಮ್ಮ ಕ್ಯಾಪ್ ಅವ್ರದ್ದು. ಸೊ ಫಸ್ಟ್ಲಿ ಹೋಗಿ ವಿಚಾರಿಸಿದ್ವಿ. ಅವಾಗ ಗೊತ್ತಾಯ್ತು ನನ್ನ ಹಸ್ಬೆಂಡ್ 1 lakh ಇರೋದು ಆಬ್ವಿಯಸ್ಲಿ ಏನಾದ್ರು ಬಿಲ್ ಜಾಸ್ತಿ ಬಂದ್ರೆ ಜಾಸ್ತಿ ಕ್ಲೇಮ್ ಆಗಲಿ ಬಿಡು ಅಂತ ನಾವು 1 lakh ಓಕೆ ಇದರಲ್ಲೇ ಹೋಗೋಣ, ನನ್ನ ಹಸ್ಬೆಂಡ್ರಲ್ಲೇ ಹೋಗೋಣ ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಹೋಗಲ್ಲಿ ಹಾಸ್ಪಿಟಲ್ ಅಲ್ಲಿ, ಎಲ್ಲಾ ಹಾಸ್ಪಿಟಲ್ ಒಂದು ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅಲ್ಲೋಗಿ ಕೇಳಿದಾಗ ಅವ್ರು ಏನಂದ್ರು, ನನ್ನ ಹಸ್ಬೆಂಡ್ ಇನ್ಶೂರೆನ್ಸ್ ಏನಿದೆಯಲ್ಲ ಅದು ಇಲ್ಲಿಲ್ಲ, ಸೊ ನೀವು ರಿಯಂಬರ್ಸ್ಮೆಂಟ್ ಆಪ್ಟನ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಫೈನ್ ಅನ್ಬಿಟ್ಟು ರಿಯಂಬರ್ಸ್ಮೆಂಟ್ ಅಂದ್ರೆ ಇಲ್ಲಿ ನಾವು ಪೇ ಮಾಡ್ಬೇಕು ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಷ್ಟು ಹ್ಯೂಜ್ ಅಮೌಂಟ್ ಆದ್ರೂ ನಮಗೆ ಭಯ ಅಲ್ವಾ, ಅಷ್ಟು ಕ್ಯಾಶ್ ಇರಲ್ಲ. ಸೊ ಕ್ರೆಡಿಟ್ ಕಾರ್ಡ್ ಥ್ರೂ ಪೇಮೆಂಟ್ ಮಾಡೋಣ ಅಂತ. ಓಕೆ ಫೈನ್, 1 lakh ಹೆಂಗು ಕ್ಯಾಪ್ ಇದೆಯಲ್ಲ ಇದ್ರ ಥ್ರೂನೇ ಹೋಗೋಣ ಅಂತ ನಾವೇನ್ ಮಾಡಿದ್ವಿ, ನನ್ನ ಹಸ್ಬೆಂಡ್ ಇನ್ಶೂರೆನ್ಸ್ ನ ಆಪ್ಟಿನ್ ಮಾಡಿ, ಅಲ್ಲಿ ನೀವು ಇನ್ಶೂರೆನ್ಸ್ ಸೆಲೆಕ್ಟ್ ಮಾಡಿದ್ರೆ ನಿಮ್ದು ಇನ್ಶೂರೆನ್ಸ್ ID ಆಗಲಿ, ಪಾಲಿಸಿ ನಂಬರ್ ಆಗಲಿ, ಆಧಾರ್ ಕಾರ್ಡ್ ಏನೇನು ಕೇಳ್ತಿರೋ ಡಾಕ್ಯುಮೆಂಟ್ಸ್ ಅದನ್ನ ಕೊಡಬೇಕು. ಸೊ ನಾವೇನ್ ಮಾಡಿದ್ವಿ, ನನ್ನ ಹಸ್ಬೆಂಡ್ ಹೆಂಗೋ ಹಾಸ್ಪಿಟಲ್ ಇಲ್ಲ ಕ್ಯಾಶ್ಲೆಸ್ಗೆ, ನಂದಿದೆ ಆದ್ರೆ ನಂದು ಬೇಡ ಯಾಕಂದ್ರೆ ಕಮ್ಮಿ ಕ್ಯಾಪ್ ಇದೆ ಅಂತ ಆಗ ಡಿಸೈಡ್ ಮಾಡಿದ್ವಿ. ಓಕೆ ನಾವು ಬಿಲ್ ಪೇ ಮಾಡಿ ಆಮೇಲೆ ರಿಯಂಬರ್ಸ್ಮೆಂಟ್ ತಗೊಳ್ಳೋಣ ಅಂತ. ಇದು ನಮ್ದು ಫಸ್ಟ್ ಡಿಸಿಷನ್ ನಾವು ಮಾಡಿದ್ದು. ಓಕೆ ನನ್ನ ಹಸ್ಬೆಂಡ್ ಇನ್ಶೂರೆನ್ಸ್ ಯೂಸ್ ಮಾಡೋಣ, ಆಮೇಲೆ ರಿಯಂಬರ್ಸ್ಮೆಂಟ್ ತಗೊಳ್ಳೋಣ ಅಂತ. ನಾವು ಯಾವತ್ತೂ ಮಾಡಿಲ್ಲ. ಇಷ್ಟೊಂದು ಹಾಸ್ಪಿಟಲೈಸೇಷನ್ ಆಗಿದೆ ಆದ್ರೆ ಒಂದ್ಸತಿನೂ ನಾವು ಹಂಗೆ ಮಾಡಿರಲಿಲ್ಲ. ನಮ್ದಾಗ್ಲಿ, ನಮ್ಮ ಮಮ್ಮಿದಾಗ್ಲಿ, ನಮ್ಮ ಮಮ್ಮಿ ಡ್ಯಾಡಿದು, ನಂದು ಅಣ್ಣಂದು, ನಮ್ಮ ಮನೇಲಿ ಅತ್ತೆದು ಯಾರ್ದು ನಾವು ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಓಕೆ ಟ್ರೈ ಮಾಡೋಣ ರಿಯಂಬರ್ಸ್ಮೆಂಟ್ ಅಂದ್ಬಿಟ್ಟು. ಸೊ ಫೈನ್, ಏನು ಡೀಟೇಲ್ಸ್ ಕೊಟ್ಟಿಲ್ಲ, ನೀವು ಬಿಲ್ ಕೊಡಿ, ನಾವು ಬಿಲ್ ಏನಿದೆ ಅದನ್ನ ನಾವು ಲಾಸ್ಟಲ್ಲಿ ನಮಗೆ ರಿಯಂಬರ್ಸ್ಮೆಂಟ್ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಸೊ ಅದನ್ನ ಇನ್ಫಾರ್ಮೇಶನ್ ಬರ್ಕೊಂಡಿದ್ದೀನಿ ಇಲ್ಲಿ, ಲಿಮಿಟ್ ಮತ್ತೆ ನಮ್ದು ಏನಿತ್ತು ಬ್ಯಾಕ್ ಗ್ರೌಂಡ್ ಏನಿತ್ತು. ಫೈನ್ ಬಂತು ಡೇಟ್, ನನ್ನ ಮಗು 12th ಹುಟ್ಟಿದ್ಲು, March 12th. ನಿಮಗೆ ಗೊತ್ತಿರಂಗೆ ಡೇ ಬೈ ಡೇದು ನಾನು ವಿಡಿಯೋ ಹಾಕಿದ್ದೀನಿ. March 12th ನಾನು ಅಡ್ಮಿಟ್ ಆಗಿದ್ದು 9th BP ಇರೋದ್ರಿಂದ ಜಸ್ಟ್ ಟು ಗಿವ್ ಯು ಅ ವೆರಿ ಸ್ಮಾಲ್ ಇನ್ಫಾರ್ಮೇಶನ್ ಆನ್ ದ ಬ್ಯಾಕ್ ಗ್ರೌಂಡ್. ಅದಾದ್ಮೇಲೆ ಏನಾಯ್ತು, 15th ನಾವು ಡಿಸ್ಚಾರ್ಜ್ ಆದ್ವಿ. ಮಗು ಹುಟ್ಟಿ 3rd ಡೇಗೆ 15th ಡಿಸ್ಚಾರ್ಜ್ ಆಗಿದ್ದು ಅನ್ಸುತ್ತೆ. ಬಿಲ್ ಡೇಟ್ 15th ಇದೆ. ಸೊ ಡಿಸ್ಚಾರ್ಜ್ ಆದ್ವಿ, ನಮ್ಗೆ ಹೋದ್ರು ಬಿಲ್ ಇಷ್ಟಿದೆ ಬಿಲ್, ನೀವು ಹೋಗಿ ಫೈನಾನ್ಸ್ ಹತ್ರ ಪೇ ಮಾಡಿ ಬನ್ನಿ ಅಂತ. ಸೊ ಬಿಲ್ ನೋಡಿದ್ವಿ. ಬಿಲ್ ಇವಾಗ ಏನೇನಿರುತ್ತೆ ಹೇಳಿ, ಫಸ್ಟ್ ನಂದು ಇರುತ್ತೆ ಬಿಲ್, ನನ್ನ ಮೆಟರ್ನಿಟಿ, ನನ್ನ ಡೆಲಿವರಿ, ನಂದು ಏನ್ ನೋಡ್ಕೊಂಡಿದ್ದಾರೆ ಅದು, ಪ್ಲಸ್ ಮಗು ಹುಟ್ಟಿದ್ಮೇಲೆ ಅದರದ್ದು. ಇನ್ ಕೇಸ್ ಮಗು ಯಾರು NICU ಇದ್ರೆ ಅದು ಸಪರೇಟ್ ಬಿಲ್ ಬರುತ್ತೆ. NICU ಹೋಗಿಲ್ಲ ನಮಗೂ, ಡೈರೆಕ್ಟ್ ಆಗಿ ನಮ್ಗೆ ಆಗಿದ ತಕ್ಷಣ ಕೊಟ್ಟರು. ನಮ್ ಜಾಂಡೀಸು ಬಾರ್ಡರ್ ಲೈನ್ ಅಲ್ಲಿ ಇತ್ತು ಮಗುದು. ಸೊ NICU ಅವಶ್ಯಕತೆ ಇರಲಿಲ್ಲ, ನಮ್ ಜೊತೆನೇ ಇತ್ತು. ಒಂದಿನ ಫೋಟೋಥೆರಪಿ, 1.5 day ಫೋಟೋಥೆರಪಿ ಕೊಟ್ಟರು. ಸೊ ಅದ್ರದ್ದು ಬಿಲ್ ಇರುತ್ತೆ. ಅದ್ರದ್ದು ಸ್ವಲ್ಪ, ಯಾಕಂದ್ರೆ ಅವ್ರದ್ದು ಆ ಬ್ಯಾಸಿನೇಟ್ ಎಲ್ಲ ಇಟ್ಟಿರ್ತಾರಲ್ವಾ, ಸೊ ಅದ್ರದ್ದು ಚಾರ್ಜಸ್ ಇರುತ್ತೆ. ಹಂಗಾಗಿ ನಮ್ಗೆ 2 ಬಿಲ್ ಕೊಟ್ರು. 2 ಬಿಲ್ ನಾನು ನಿಮ್ಗೆ ಫೋಟೋಸ್ ಇಲ್ಲಿ ಹಾಕ್ತೀನಿ ಫೋಟೋಸ್. ಸೊ ಅದು ಎಷ್ಟಾಯ್ತು ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಓಪನ್, ದಿಸ್ ಇಸ್ ಮೈ ಫೈಲ್. ಸೊ ಇದು ಮೋಸ್ಟ್ಲಿ ಕನ್ನಡ ಇಂಗ್ಲಿಷ್ ಯೂಸ್ ಮಾಡೋದ್ರಿಂದ ಯಾವ ಲ್ಯಾಂಗ್ವೇಜ್ ಇರೋರ್ಗೂ ಅರ್ಥ ಆಗುತ್ತೆ. ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಕಮೆಂಟ್ ಅಂಡ್ ಲೆಟ್ ಮೀ ನೋ. ಸೊ ಫಸ್ಟ್ಲಿ ಲೆಟ್ ಮೀ ಟಾಕ್ ಅಬೌಟ್ ಮೈ ಬಿಲ್. ಓಕೆ, ಸೊ ದಿಸ್ ಇಸ್, ಈ ಫೋಟೋ ಹಾಕಿದ್ದೀನಿ ನಿಮಗೆ, ನೀವಿಲ್ಲಿ ನೋಡ್ಬೋದು ಎಷ್ಟು ಬಿಲ್ ಆಗಿದೆ ಅಂತ ತೋರಿಸ್ತೀನಿ. ನಾ ಇದೇ ಸೇಮ್ ಫೋಟೋ ಮೇಲೆ ಸ್ವಲ್ಪ ಡೀಟೇಲ್ಸ್ ಇದೆ ಅಂತ ಕವರ್ ಮಾಡ್ತಿದ್ದೀನಿ. ಎಷ್ಟಾಗಿದೆ ಬಿಲ್ ನೋಡಿ, 1,33,115 ಆಗಿದ್ದು. ಸೊ ಇಟ್ ಇನ್ಕ್ಲೂಡ್ಸ್ ಅನೆಸ್ಥೇಷಿಯಾ, ಬೆಡ್ ಚಾರ್ಜ್, ಮಿಸ್ಲಿನಿಯಸ್, ನರ್ಸಿಂಗ್ ಕೇರ್, OT ಚಾರ್ಜ್, ಫಾರ್ಮಸಿ ಎಲ್ಲ ಸೇರಿ. ಅಂಡ್ ಇದೆಲ್ಲ ಅದ್ರದ್ದು ಡೀಟೇಲ್ಡ್ ಇನ್ಫಾರ್ಮೇಶನ್ ನಮ್ಮ ಹತ್ರ ಕೊಟ್ಟಿರ್ತಾರೆ. ಯಾವ್ಯಾವ ಬ್ಲಡ್ ಮಾಡಿದ್ವಿ, ಯಾವ್ಯಾವ ಬ್ಲಡ್ ಟೆಸ್ಟ್ ಮಾಡಿದ್ವಿ, ಯಾವ್ಯಾವ ಸರ್ಜರಿಗೆ ಏನೇನು ಎಕ್ವಿಪ್ಮೆಂಟ್ ಇದು ಯೂಸ್ ಮಾಡಿದ್ವಿ, ಎಷ್ಟು ಮೆಡಿಸಿನ್, ಫಾರ್ಮಸಿ ಬಿಲ್ಸ್. ಸೊ ಅದೆಲ್ಲ ಡೀಟೇಲ್ ಆಗಿ ನಮ್ಗೆ ಇಲ್ಲಿ ಏನೇನು ಬೈಫರ್ಕೇಶನ್ ಕೊಟ್ಟಿದಾರಲ್ಲ ಅದ್ರದ್ದು ಪ್ರತಿಯೊಂದು ಡೀಟೇಲ್, ಹಾಸ್ಪಿಟಲ್ ಪ್ರೊಸೀಜರ್ಗೆ ಏನೇನು ಯೂಸ್ ಮಾಡೋದು, ಲ್ಯಾಬಲ್ಲಿ ಏನೇನು ಟೆಸ್ಟ್ ಮಾಡಿಸಿದ್ರು ಎಲ್ಲನೂ ನಮ್ಗೆ ಕೊಟ್ಟಿರ್ತಾರೆ. ಸೊ ದಿಸ್ ವಾಸ್ ವೆರಿ ಟ್ರಾನ್ಸ್ಪರೆಂಟ್. ನಮಗೇನು ಸ್ವಲ್ಪ ಆ ಕಡೆ ಈ ಕಡೆ ಅನ್ಸಿಲ್ಲ, ಎಲ್ಲ ಕರೆಕ್ಟಾಗೇ ಇತ್ತು. ಸೊ ಟೋಟಲ್ ಆಗಿರೋದು ನನಗೆ ಎಷ್ಟು ಗೊತ್ತಾ, 1,43,707 ರೂಪಾಯಿ 59 ಪೈಸಾ. ಅದ್ರಲ್ಲಿ ಹಾಸ್ಪಿಟಲ್ ಡಿಸ್ಕೌಂಟ್ 11,701 ರೂಪಾಯಿ 85 ಪೈಸಾ. ಸೊ ಟೋಟಲ್ ನಾನು ಪೇ ಮಾಡಬೇಕಾಗಿದ್ದು 1,31,305 ರೂಪಾಯಿ 74 ಪೈಸಾ. ಅದರಲ್ಲಿ GST ಆ್ಯಡ್ ಮಾಡಿ
GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಅದು ಹಾಸ್ಪಿಟಲ್ಗೂ ಗೂಡ್ಸ್ ಅಂಡ್ GST ಪೇ ಮಾಡಿರ್ತೀವಿ ನಾವು 1,811 ರೂಪಾಯಿ 30 ಪೈಸೆ. ಸೊ ಟೋಟಲ್ ಏನಾಗಿದೆ 1,33,115 ರೂಪಾಯಿ. ಸೊ ದ ಟೋಟಲ್ ಬಿಲ್ ವಾಸ್ 1,33,115 for me alone. Okay, this is my bill. This my husband has to pay. Andre whoever is paying the bill, this will be paid by us. Again magudu bill irutte. So magud bill niಮಗೆ ತೋರಿಸ್ತೀನಿ. This is baby of Anusha, ನಾವಿನ್ನ ಹೆಸರಿಟ್ಟಿರಲಿಲ್ಲ. ಆಮೇಲೆ this is baby's bill. ಈ ಫೋಟೋನು ಹಾಕ್ತೀನಿ ನಾನು, ನೋಡಿ ಇಲ್ಲಿ. ಸೊ ಮಗುದು ಎಲ್ಲ ಸೇರಿ 17,395 ರೂಪಾಯಿ. ಅದರಲ್ಲಿ ಡಿಸ್ಕೌಂಟ್ 1,477. ನೆಟ್ ಅಮೌಂಟ್ ಪೇ ಮಾಡಬೇಕಾಗಿರೋದು 15,915 ರೂಪಾಯಿ. ಸೊ ದ ಬೇಬೀಸ್ ಬಿಲ್ ಇಸ್ 15,915. ಸೊ ಟೋಟಲಿ ಆಲ್ಮೋಸ್ಟ್ 133 ಪ್ಲಸ್ 115 ಅಂದ್ರೆ ಎಷ್ಟಾಯ್ತು? ನಮ್ ಟೋಟಲ್ ಬಿಲ್ ಆಲ್ಮೋಸ್ಟ್ 150 ಹತ್ರ ಬಂತು. 150, 1,000 ಹೆಚ್ಚು, 2,000 ಹೆಚ್ಚು ಕಡಿಮೆ. ಸೊ ಇದು ನಮ್ದು ಬಿಲ್ ಆಗಿತ್ತು. ನಮ್ಮ ಮಗುದು ಅಷ್ಟೇ ಡೀಟೇಲ್ಸ್ ಏನೇನು ಹೇಳಿದ್ನಲ್ಲ ಅದೇ ತರ ಇಲ್ಲಿ ಏನೇನು ಮಾಡಿದ್ರು ಅದರದ್ದು ಬಿಲ್ ಡೀಟೇಲ್ ಆಗಿ ಕೊಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ಅವರ್ ಬಿಲ್. ಇದನ್ನ ಸಿಕ್ತು ನಮ್ಗೆ ಇದಾದ್ಮೇಲೆ ಡಿಸ್ಚಾರ್ಜ್, ಇದಾದ್ಮೇಲೆ ಹೋಗಿ ಪೇ ಮಾಡಿದ್ಮೇಲೆ ಒಂದು ಡಿಸ್ಚಾರ್ಜ್ ಸಮರಿ ಬಂದು ಅದನ್ನ ನರ್ಸಿಗೆ ಕೊಟ್ಮೇಲೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಮೆಡಿಸಿನ್ಸ್ ಹೇಗೆ ತಗೋಬೇಕು ಅಂತ. ಡಿಸ್ಚಾರ್ಜ್ ಸಮರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದ್ಮೇಲೆ ನಮ್ಗೆ ಹೊರಗಡೆ ಹೋಗಿ ಬಿಡೋದು. ಎಲ್ಲ ಹಾಸ್ಪಿಟಲ್ ಇದೇ ತರ ರೂಲ್ಸ್. ಫೈನ್, ಎಲ್ಲ ಆಯ್ತು, ನಾವು ಮನೆಗೆ ಬಂದ್ವಿ. ಸೊ ನಾವೇನ್ ಅನ್ಕೊಂಡಿದ್ವಿ, ನಂದು ಯಾಕಂದ್ರೆ 9th ಅಲ್ವಾ, 9th ಇಂದ 15th ವರೆಗೂ ಬಿಲ್ ಇದು, ಬರೀ 12th ಇಂದ 15th ವರೆಗೂ ಅಲ್ಲ. ಸೊ 9th ನಾನು ಅಡ್ಮಿಟ್ ಆಗಿದ್ದು, 15th ನಾನು ಡಿಸ್ಚಾರ್ಜ್ ಆಗಿ. ಸೊ 9th ಇಂದ 15th ವರೆಗೂ 1,33,000 ಆಯ್ತು. ನನ್ನ ಮಗು 12th ಇಂದ 15th 16,000 ರೂಪಾಯಿ ಆಯ್ತು, 100 ರೂಪಾಯಿ ಕಮ್ಮಿ. ಸೊ ಅಷ್ಟಾಯ್ತು. ಈಗ ನಾವ್ ಇದನ್ನ ಪೇ ಮಾಡಿದ್ವಿ, ಕ್ರೆಡಿಟ್ ಕಾರ್ಡ್ ಥ್ರೂ ಪೇ ಮಾಡಿದ್ವಿ, ಮನೆಗೆ ಬಂದ್ವಿ. ನಾವೇನ್ ಅನ್ಕೊಂಡು, ನನ್ನ ಹಸ್ಬೆಂಡ್ 1 ಲಕ್ಷ ಇದೆ ಅಲ್ವಾ, ಸೊ 1,33,000 ಮಗುದೇಗೂ ಸಪ್ರೇಟ್ ಬಂದೇ ಬರುತ್ತೆ. ಅದೇನು ಮಿಸ್ಲಿನಿಯಸ್ ಬಿಟ್ಟು ಇಲ್ಲ ಏನಂತಾರೆ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಿಟ್ಟು ಎಲ್ಲಾ ಕ್ಲೇಮ್ ಆಗುತ್ತೆ ಅಂತ ಗೊತ್ತಾಗಿತ್ತು ನಮಗೆ. ಆಮೇಲೆ ನಂದು 133 ಅಲ್ವಾ, ನನ್ನ ಹಸ್ಬೆಂಡ್ 1 lakh ಬರುತ್ತೆ, ಇನ್ 33,000 ಅಷ್ಟೇ ಅಲ್ವಾ, ಎಲ್ಲ ಚೆನ್ನಾಗಿತ್ತು ಬಿಡಿ, ಇಷ್ಟೊಂದು ಡೇಸ್ ಇದ್ವಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಎಲ್ಲ ಬಂದ್ವಿ. ಫೈನ್, ಬಂದ್ವಿ. ಇದೆ ಹಾಸ್ಪಿಟಲ್ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ನಮಗೆ, ಅಲ್ಲಿ ಇನ್ಶೂರೆನ್ಸ್ ಅಲ್ಲಿ ಕೇಳ್ತಾರೆ ಈ ಬಿಲ್, ಡಿಸ್ಚಾರ್ಜ್ ಸಮರಿ ಇದೆ, ಬೇಸಿಕಲಿ ಇದೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ ನಾನು ಸ್ಟೇಪಲ್ ಮಾಡಿಟ್ಟಿದ್ದೆ ನನ್ನ ಹಸ್ಬೆಂಡ್. ಇಷ್ಟು ಬಿಲ್ ನ ಅಪ್ಲೋಡ್ ಮಾಡಿದ್ವಿ. ಫೈನ್ ಆಯ್ತು. ಸೊ ಅಪ್ಲೋಡ್ ಎಲ್ಲ ಮಾಡಿದ್ವಿ ಅಲ್ಲ. ಅಪ್ಲೋಡ್ ಎಲ್ಲ ಮಾಡಿದ್ಮೇಲೆ ನಮ್ಗೊಂದು ಸರ್ಟನ್ ಅಮೌಂಟ್ ಅಂತ ಕ್ಲೇಮ್ ಆಗುತ್ತೆ. ಆ ಅಮೌಂಟ್ ಕ್ಲೇಮ್ ಆದಾಗ ನಾವು ನೋಡಿದ್ವಿ. ಸೊ ಅಮೌಂಟ್ ನಮಗೆ ಎಷ್ಟು ಕ್ಲೇಮ್ ಆಯ್ತು ಅಂದ್ರೆ, ನನ್ನ ಹಸ್ಬೆಂಡ್ ಇನ್ಶೂರೆನ್ಸ್ ಅಲ್ಲಿ ಬರೀ 63,000 ಕ್ಲೇಮ್ ಆಗ್ಬಿಟ್ಟು ನಮಗೆ ಫುಲ್ ಶಾಕ್ ಆಯ್ತು. ಸೊ 1,33,000 63,000 ಅಂತ ಹೇಳಿದ್ರೆ ನೀವೇ ಕೌಂಟ್ ಮಾಡಿ, 73, 83, 93, 103, 113, 123, 133, ಆಲ್ಮೋಸ್ಟ್ 70,000 ನಾವು ಕೈಯಿಂದ ಪೇ ಮಾಡ್ದಂಗೆ ಆಯ್ತು. ಸೊ ಫೈನ್, ಏನಪ್ಪಾ ಇದು, ನಾವು 70,000 ಪೇ ಮಾಡೋದಂಗೆ ಆಯ್ತಲ್ಲ, ಇಷ್ಟೊಂದು ಕಾಸ್ಟ್ಲಿ ಆಗೋಯ್ತಲ್ಲ ಅಂತ ಫುಲ್ ತಲೆ ಕೆಡ್ಸ್ಕೊಂಡು ನಾನಂತೂ ಇದ್ದೆ. ನನ್ನ ಹಸ್ಬೆಂಡ್ ಎಷ್ಟು ತಲೆ ಕೆಡ್ಸ್ಕೊಂಡಿದ್ರು ಗೊತ್ತಿಲ್ಲ, ಅವ್ರಷ್ಟು ತಲೆ ಕೆಡ್ಸ್ಕೊಂಡಿರೋ ತರ ಕಾಣಿಸ್ತಿಲ್ಲ, ಬಿಕಾಸ್ ಅದ್ರ ಬಗ್ಗೆ ಮಾತಾಡ್ತಾನೆ ಇರ್ಲಿಲ್ಲ. ಆಯ್ತು, ಅಮೌಂಟ್ ಇಷ್ಟು ಬಂತು, ಒಳ್ಳೇದಾಗ್ಬಿಡಿ, ಏನ್ ಮಾಡಕ್ಕಾಗಲ್ಲ, ನಮ್ಗೆ ಇನ್ನೇನು ಮಾಡಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ವಿ. ಫೈನ್ ಅಂದ್ಬಿಟ್ಟು ಯಾರಿಗೂ ನಮ್ಗೆ ಇದು ಇನ್ಶೂರೆನ್ಸ್, ಇನ್ನೊಂದು ಇನ್ಶೂರೆನ್ಸ್ ಯೂಸ್ ಮಾಡೋದು ಅದು ಇನ್ಫಾರ್ಮೇಶನ್ ನಮ್ಗೆ ಏನು ಗೊತ್ತಿಲ್ಲ. ಎಷ್ಟು ತನಕ ನಾವು ಬ್ಲಾಂಕ್ ಇದೀವಿ, ನಾನು ಬ್ಯಾಕ್ ಗ್ರೌಂಡ್ ಕೊಟ್ಟೆ ನಿಮಗೆ, ಆದ್ರೆ ಬ್ಲಾಂಕ್ ಇದೀವಿ, ನಮಗೇನು ಗೊತ್ತಿಲ್ಲ. ಸೊ ಫೈನ್, ನಾನು ನಮ್ಮ ಅಮ್ಮ ಮನೇಲಿ ಇದ್ನಲ್ಲ ಡೆಲಿವರಿ ಆದ್ಮೇಲೆ, ನಾನು ಏನಿದು 70,000 ಪೇ ಮಾಡೋ ತರ ಆಗ್ಬಿಡ್ತಲ್ಲ, ಇಷ್ಟು ಕಾಸ್ಟ್ಲಿ ಆಗ್ಬಿಡ್ತಲ್ಲ, ಮಗುನು NICU ಅಲ್ಲಿ ಇರ್ಲಿಲ್ಲ, ನಾನು ಹೆಲ್ದಿ ಆಗಿದೆ, ಸ್ವಲ್ಪ BP ಫ್ಲಕ್ಚುಯೇಷನ್ಸ್ ಇತ್ತು, ಅದಕ್ಕೆ ಇಷ್ಟು ಒಂದು ಇವ್ರು ಇಷ್ಟು 1 lakh ಕೊಡೋ ಬದಲು ಬರೀ 63 ಕೊಟ್ಟಿದಾರಲ್ಲ, 133 ಅಲ್ಲ ಅಂತ ಸ್ವಲ್ಪ ಬೇಜಾರಲ್ಲಿದ್ದೆ. ಫೈನ್ ಅಂತ ಐ ವಾಸ್ ಡೂಯಿಂಗ್ ಸಮ್ ರಿಸರ್ಚ್. when I was doing some research, through YouTube. So YouTube ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು, ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಇಂಡಿಯಾ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದೆ ನಂತರ ಅನ್ಸುತ್ತೆ. ಯಾಕಂದ್ರೆ ಈಗ ಯೂಟ್ಯೂಬ್ ಇರಲಿಲ್ಲ, ಈಗ ಇಂಟರ್ನೆಟ್ ಇಷ್ಟು ಈಸಿಯಾಗಿ ನಮ್ಗೆ ಆಕ್ಸೆಸಿಬಲ್ ಇರಲಿಲ್ಲ ಅಂತ ಹೇಳಿದ್ರೆ ನನ್ಗೆ ಆ ಇನ್ಫಾರ್ಮೇಶನ್ ಸಿಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಏನ್ ಮಾಡಿದೆ, ಇನ್ಶೂರೆನ್ಸ್ ಸುಮ್ಮನೆ ನಾನು ಯೂಶ್ಲಿ ಐ ಹ್ಯಾವ್ ಅ ಹ್ಯಾಬಿಟ್ ಆಫ್ ಟೈಪಿಂಗ್. ನಾನು ಕ್ವಶನ್ಸ್ ಏನಾದ್ರೆ ನಾನು ಫುಲ್ ಕ್ವಶನ್ ಗೂಗಲ್ ಅಲ್ಲಿ ಹಾಕ್ಬಿಡ್ತೀನಿ, ಆ ಥರ ಹ್ಯಾಬಿಟ್ ನಂದು. ಗೂಗಲ್ ಅಲ್ಲಿ ಹಂಗೆ ಟೈಪ್ ಮಾಡ್ತೀನಿ, ಇನ್ಶೂರೆನ್ಸ್, ಹೌ ಟು ಕ್ಲೇಮ್ ಇನ್ಶೂರೆನ್ಸ್. ಸುಮ್ಮನೆ ಅದು ಇನ್ಫಾರ್ಮೇಶನ್ ನಂಗೆ ಮಧ್ಯರಾತ್ರಿ 2 o'clock 3 o'clock ನಿದ್ದೆನೇ ಬರ್ತಿಲ್ಲ, ಏನಪ್ಪಾ ಇದಿಷ್ಟೊಂದು ಆಗ್ಬಿಡ್ತು ಅಂದ್ಬಿಟ್ಟು. ಸೊ ಫೈನ್ ಅಂತ ಹೋಗಿ ಗೂಗಲ್ ಮಾಡಿದಾಗ ನನಗೆ ವಿಡಿಯೋ ಸಿಕ್ತು, ಒಂದು ಯೂಟ್ಯೂಬ್ ವಿಡಿಯೋ, ಒಂದು ಸ್ವಲ್ಪನೇ ವೆರಿ ಫ್ಯೂ ವಿಡಿಯೋಸ್ ಇದೆ, ಅದ್ರಲ್ಲಿ ಒಂದು 5-6 ವಿಡಿಯೋ ನೋಡ್ಬಿಟ್ಟು ನನ್ನ ಹಸ್ಬೆಂಡ್ಗೂ ಕಳಿಸಿದೆ. ಸೊ ಅದೆಲ್ಲ ನೋಡಿ ಓಕೆ ಫೈನ್, ಐ ಹ್ಯಾವ್ there is something which I didn't know and I know it, I'll have to utilize it ಅಂತ. That is when I thought I have to utilize this information. Immediately the next day I shared it, because that was midnight. I had watched all those videos and sent it to my husband. And then I spoke to my husband about the same. There is an option where we can claim and get the money
which we are under loss, where we are under loss of 70,000 here. So we have an option to get back the 70,000. That was my first thought to my husband. My husband is like, do more research. Sumne blind agi eno madak hogbeda, legal agi enide adna madana. I told him it's a legal way. I've watched videos, I have seen the documents, I have spoken to the customer care also. So ಆ midnight ಇಂದ ನಾನು next day ನನ್ನ husband ಜೊತೆ ಮಾತಾಡೋದ್ರೊಳಗಡೆ 2-3 ಸತಿ ನಾನು ICICI ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡಿದ್ದೆ. ಆಲ್ರೆಡಿ ಕನ್ಫರ್ಮೇಶನ್ ತಗೊಂಡಿದ್ದೆ ನಾನು. So this is what I did. So idik basically heldange internet ge thanks helbeku. Thanks a lot for Google and YouTube and all the people who share this kind of information. So nanaga information basically kannadadalli sikke illa, bari English alli matte Hindi li ittu. ಅದಕ್ಕೆ ನಾನೇನು ಅನ್ಕೊಂಡೆ ಕನ್ನಡದವ್ರಿಗೆ ನಮ್ಮವ್ರಿಗೂ ಯೂಸ್ ಆಗಲಿ, ನಾನೇನು ಶೇರ್ ಮಾಡಿದಾಗ ನಮ್ಮವರು ನೋಡ್ತಾರೆ, ಅದಕ್ಕೆ ಅವ್ರಿಗೂ ಯೂಸ್ ಆಗಲಿ ಅಂತ ಹೇಳಿ ಮಾಡಿದ್ದು. ಸೊ ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಆ್ಯಂಡ್ ದೆನ್ ಓಕೆ, ಅವಾಗ ಏನು ಗೊತ್ತಾಯ್ತು ನನಗೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಇನ್ಶೂರೆನ್ಸ್ ಇದ್ರೆ ಮೆಟರ್ನಿಟಿಗೆ ಮಾತ್ರ ಇದು. ಆಸ್ ಫಾರ್ ಆಸ್ ಐ ನೋ ದಿಸ್ ಇಸ್ ಓನ್ಲಿ ಫಾರ್ ಮೆಟರ್ನಿಟಿ, ಡೆಲಿವರಿ ಆಗಿದ್ರೆ ಮಾತ್ರ. ಐದರ್ ಯು ಹ್ಯಾವ್ ಕಾರ್ಪೊರೇಟ್ ಇನ್ಶೂರೆನ್ಸ್, ಹಸ್ಬೆಂಡ್ ಅಂಡ್ ವೈಫ್ ಅನ್ಕೊಳ್ಳೋಣ, ಇಬ್ಬರಿಗೂ ಕಾರ್ಪೊರೇಟ್ ಇನ್ಶೂರೆನ್ಸ್ ಇದೆ, ಬೋತ್ ಆಫ್ ದೆಮ್ ಕ್ಯಾನ್ ಅಪ್ಲೈ. ಇಬ್ಬರಲ್ಲಿ ಒಬ್ರಿಗೆ ಪರ್ಸನಲ್ ಇನ್ಶೂರೆನ್ಸ್ ಇದೆ, ಒಬ್ರು ಕಾರ್ಪೊರೇಟ್ ಇನ್ಶೂರೆನ್ಸ್ ಇದೆ, ಬಿಕಾಸ್ ದೇ ಆರ್ ನಾಟ್ ವರ್ಕಿಂಗ್ ಅಂತ ಹೇಳಿದ್ರು ಅವ್ರಿಗೂ ಆಗುತ್ತೆ. ಇಲ್ಲ ಇಬ್ರು ಪರ್ಸನಲ್ ಇನ್ಶೂರೆನ್ಸ್ ಅಂದ್ರೆ ಅದರಲ್ಲೂ ಆಗುತ್ತೆ. ಸೊ ಇದನ್ನ ನೀವು ನಿಮಗೆ ಮತ್ತೆ ಮತ್ತೆ ಇನ್ಫಾರ್ಮೇಶನ್ ಬೇಕಾದ್ರೆ ಕಸ್ಟಮರ್ ಕೇರ್ಸ್ ಆರ್ ಆಲ್ವೇಸ್ ಓಪನ್ 24/7 ಎನಿ ಇನ್ಶೂರೆನ್ಸ್. ಅವರು ನೀವು ಕೇಳಿದ್ರೆ ನಿಮಗೆ ಅವ್ರು ಹೇಳ್ತಾರೆ. Okay, so first point is both husband and wife, either corporate or personal insurance irorge it's applicable, and this is applicable only for maternity claims. Neevenadru for example there's a huge heart surgery agide ankoli, dod heart surgery 10 laksha agide, ganda hendi insurance il madana. I am not sure about it and I don't know about it also. As far as I know, I'm 99% sure this is only for maternity. I'm again stressing on the point, it is for maternity alone. So what is the procedure? Okay, now you apply these bills. ಇವಾಗ ನನ್ನ ಮಗುದ್ ಲೇಟರ್ ಮಾತಾಡ್ತೀನಿ. ಬಿಲ್ ಅಪ್ಲೈ ಮಾಡಿದಾಗ ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ 63,000 ಅಪ್ರೂವ್ ಆಯ್ತು ಅಂತ. ಸೊ ಎನಿ ಇನ್ಶೂರೆನ್ಸ್ ವೆನ್ ಇಟ್ಸ್ ಅಪ್ರೂವ್ಡ್, ಕಾರ್ಪೊರೇಟ್ ಆರ್ ಪರ್ಸನಲ್, ಯು ಗೆಟ್ ಸಮಥಿಂಗ್ ಕಾಲ್ಡ್ ಅಸ್ ಕ್ಲೇಮ್ ಸೆಟಲ್ಮೆಂಟ್ ಲೆಟರ್. ಸೊ ಯಾವುದೇ ಇನ್ಶೂರೆನ್ಸ್ ಆಗಲಿ ಒಂದು ಕ್ಲೇಮ್ ಸೆಟಲ್ಮೆಂಟ್ ಲೆಟರ್ ಅಂತ ಸಿಗುತ್ತೆ. ಆ ಕ್ಲೇಮ್ ಸೆಟಲ್ಮೆಂಟ್ ಲೆಟರ್ನ ಇಸ್ ಅ ಕಾಪಿ ದಟ್ ಯು ಶೋ ಆಸ್ ಅ ಪ್ರೂಫ್ ಟು ಅಪ್ಲೈ ಫಾರ್ ಅನ್ ಅದರ್ ಇನ್ಶೂರೆನ್ಸ್. ಓಕೆ, ಸೊ ಈಗ ನನ್ನ ಕೇಸಲ್ಲಿ ಏನಾಯ್ತು, ಮೈ ಹಸ್ಬೆಂಡ್ ಅಪ್ಲೈಡ್ ಫಾರ್ ಹಿಸ್ ಇನ್ಶೂರೆನ್ಸ್, he got 63,000, his cap was 1 lakh, he got 63,000, the remaining 70,000 was not given to us by anybody. Then what we thought is, ಈ ಇನ್ಶೂರೆನ್ಸ್ ಸೇಮ್ ಡಾಕ್ಯುಮೆಂಟ್ಸ್ ಏನ್ ನನ್ನ ಹಸ್ಬೆಂಡ್ ಅಪ್ಲೋಡ್ ಮಾಡಿದ್ರು ಆ ಡಾಕ್ಯುಮೆಂಟ್ಸ್ ಪ್ಲಸ್ ಅನ್ ಅಡಿಷನಲ್ ಡಾಕ್ಯುಮೆಂಟ್ ದಟ್ ಇಸ್ ಕಾಲ್ಡ್ ಕ್ಲೇಮ್ ಸೆಟಲ್ಮೆಂಟ್ ಲೆಟರ್ ವಿಚ್ ಇಸ್ ಇಶ್ಯೂಡ್ ಬೈ ಹಿಸ್ ಇನ್ಶೂರೆನ್ಸ್, ಅದನ್ನ ತಗೊಂಡು ನಾನು ಅಪ್ಲೈ ಮಾಡ್ಬೇಕು. ಸೇಮ್ ಡಾಕ್ಯುಮೆಂಟ್ಸ್ ಪ್ಲಸ್ ಅನ್ ಅಡಿಷನಲ್ ಡಾಕ್ಯುಮೆಂಟ್. ನಾನೇನ್ ಮಾಡಿದೆ, ಈಗ ಸೇಮ್ ಡಾಕ್ಯುಮೆಂಟ್ಸ್ ಹಾಕಿದೆ ಮತ್ತೆ ಅಡಿಷನಲ್ ಡಾಕ್ಯುಮೆಂಟ್ ಹಾಕಿದೆ. ಆದ್ರೆ ಒನ್ ಮೋರ್ ನೀವು ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು, ಇಲ್ಲಿ ನೀವು ಕ್ಲೇಮ್ ಮಾಡ್ಬೇಕಾದ್ರೆ ಕ್ಲೇಮ್ಡ್ ರಿಕ್ವೆಸ್ಟೆಡ್ ಅಮೌಂಟ್ ಆರ್ ಯು ಆರ್ ಕ್ಲೇಮಿಂಗ್ ಫಾರ್ 1,33,000 ಎಕ್ಸ್ಪೆಕ್ಟಿಂಗ್ ಯು ಗೆಟ್ 1 lakh, ಬಟ್ ಇಲ್ಲಿ ಕ್ಲೇಮ್ ಮಾಡ್ಬೇಕಾದ್ರೆ ಇಟ್ ಇಸ್ ನಾಟ್ 1,33,000 ದಟ್ ಯು ಆರ್ ಕ್ಲೇಮಿಂಗ್. ಸೊ ಈ ಸೆಕೆಂಡ್ ಇನ್ಶೂರೆನ್ಸ್ ಅಲ್ಲಿ ನಿಮ್ ಡಾಕ್ಯುಮೆಂಟ್ಸ್ ಏನಾಗುತ್ತೆ, ಫಸ್ಟ್ ಇನ್ಶೂರೆನ್ಸ್ ಅಲ್ಲಿ ಇದ್ದ ಡಾಕ್ಯುಮೆಂಟ್ಸ್, ಬಟ್ ಇಲ್ಲಿ ನೀವು ಕ್ಲೇಮ್ ಮಾಡೋದು 1,33,000ಗೆ ವಿಚ್ ಇಸ್ ದ ಫುಲ್ ಅಮೌಂಟ್. ಆದ್ರೆ ಇಲ್ಲಿ ನೀವು ಕ್ಲೇಮ್ ಮಾಡೋದು 1,33,000 ಮೈನಸ್ 63 ಏನ್ ನಿಮಗೆ ಆಲ್ರೆಡಿ ಸಿಕ್ಕಿದೆ. ಸೊ ಸಿಕ್ಕಿರೋದು ಮಾಡಿದ್ರೆ ದಟ್ಸ್ ಅನ್ ಇಲ್ಲೀಗಲ್ ಪ್ರಾಸೆಸ್ ವಿಚ್ ವಿ ಆರ್ ನಾಟ್ ಸಪೋಸ್ ಟು ಡೂ. ಲೀಗಲ್ ಪ್ರಾಸೆಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. 1,33,000 ಮೈನಸ್ 63 ಇಸ್ ವಾಟ್ 70,000 ಅಲ್ವಾ. ಸೊ 70,000 ಕ್ಲೇಮ್ ಹಾಕಿದ್ರೆ 70,000 ಅಂತಾನೆ ಹಾಕ್ಬೇಕು ನೀವು. ಸೊ ನೀವು 70,000 ಅಂತ ಹಾಕಿ ಅಡಿಷನಲ್ ಡಾಕ್ಯುಮೆಂಟ್ ದಟ್ ಯು ಪುಟ್ ಇಸ್ ಕ್ಲೇಮ್ ಸೆಟಲ್ಮೆಂಟ್ ಲೆಟರ್. ಸೊ ಇದು ನಿಮಗೆ ಸಿಗುತ್ತೆ. ಸೊ ನನಗೀಗ ನಾನು ಹಾಗೆ ಮಾಡಿದ್ದು, ನನ್ನ ಹಸ್ಬೆಂಡ್ ಬಂತು, ನಾನು ಮಾಡಿದೆ, ನಾನು ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದೆ. ಅಂಡ್ ದಿಸ್ ಇಸ್ ಅ ಲೀಗಲ್ ಪ್ರೊಸೀಜರ್ ಫಾರ್ ಮೆಟರ್ನಿಟಿ ಕ್ಲೇಮ್ಸ್ ಅಲೋನ್, ವೇರ್ ಬೋತ್ ಹಸ್ಬೆಂಡ್ ಅಂಡ್ ವೈಫ್ ಕ್ಯಾನ್ submit their bills and claim settlement letter and get the money back, get the insurance money back. So ನಾನು ಅಪ್ಲೋಡ್ ಮಾಡಿ within 2 days ನನಗೆ ಅಪ್ರೂವಲ್ ಇಮೇಲ್ ಬಂತು, your amount is approved. Out of 70,000, 67,000 was approved. ಸೊ ನನಗ ಮೆಸೇಜ್ ನೋಡಿದ್ರು ಐ ಡೆಂಟ್ ಹ್ಯಾವ್ ಕಾನ್ಫಿಡೆನ್ಸ್, ಏನಿದು ಹಿಂಗೆ ವರ್ಕ್ ಆಯ್ತಲ್ಲ ಅಂತ ನನಗೆ ಫುಲ್ ಶಾಕಿಂಗ್ ಅಲ್ಲೇ ಇದ್ದೆ ನಾನು. ಇದು ಸುಮ್ಮನೆ ಮತ್ತೆ ಚೇಂಜ್ ಮಾಡ್ತಾರೆ, ಯಾಕಂದ್ರೆ ಇನ್ಶೂರೆನ್ಸ್ ಅವ್ರು ನಾವು ಹಾಸ್ಪಿಟಲ್ ಇದ್ದಾಗ ನೋಡ್ತೀವಲ್ಲ ಚೇಂಜ್ ಮಾಡ್ತಾನೆ ಇರ್ತಾರೆ, ಹಂಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಅಲ್ಲೇ ಇದ್ದೆ. ಅದಾಗಿ 67,000 ನನಗೆ ಕ್ಲೇಮ್ ಆಯ್ತು. ಸೊ 63 ನನ್ನ ಹಸ್ಬೆಂಡ್ ಸಿಕ್ತು, 67 ನನಗೆ ಸಿಕ್ತು. ಸೊ ಟೋಟಲ್ ಅಲ್ಲೇ ಏನಾಯ್ತು 1,30,000 ನಮಗೆ ಬಂದಂಗೆ ಆಯ್ತು. ಸೊ 1,30,000 ಅಂದ್ರೆ ಇನ್ನು 3,000 ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್. ಗೊತ್ತಾಯ್ತು, ಇದು ಗ್ಲೌಸ್ ಹಾಕಿ ಕಾಟನ್ ಎಲ್ಲ ಹಾಕ್ತಾರಲ್ಲ ಅದೆಲ್ಲ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಕ್ಲೇಮ್ ಆಗಲ್ಲ. ಸೊ ಟೋಟಲಿ ನಮಗೆ ಅದರಿಂದ 1,30,000 ಸಿಕ್ತು. ದಿಸ್ ಇಸ್ ಆಮೇಲೆ ಅನ್ಕೊಂಡೆ ಓಕೆ ಸೂಪರ್ ಅಲ್ಲ. ನಾವು ನಮ್ಮ ವಿಮಾನ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ ಇದು. ನಾವು ವಿಮಾನ ಟೈಮಲ್ಲಿ ಮಣಿಪಾಲಲ್ಲಿ ಇದ್ದಾಗ 2020 1 lakh ಆಗಿದ್ದು ಬಿಲ್. ನಾವು 75,000 ನನ್ನ ಹಸ್ಬೆಂಡ್ ಇನ್ಶೂರೆನ್ಸ್ ಬಂತು,
ಮಿಕ್ಕಿದ್ದು 25,000 ನಾವು 25,000 30,000 1,05,000 ಏನೋ ಆಗಿದ್ ಬಿಲ್. ಸೊ 25,000 30,000 ಏನೋ ನಾವು ಪೇ ಮಾಡಿದ್ವಿ. ಅವಾಗ ಗೊತ್ತಿದ್ರೆ, ಮೋಸ್ಟ್ಲಿ ಅವಾಗ ನನಗೆ ಇನ್ಫಾರ್ಮೇಶನ್ ಗೊತ್ತಿದ್ದಿದ್ರೆ, ನಾನು ಈ ತರ ರಿಸರ್ಚ್ ಮಾಡಿದ್ದಿದ್ರೆ ಅವಾಗ್ಲೂ ನನಗೆ ಅಮೌಂಟ್ ಬರ್ತಿತ್ತು. ಸೊ ನನಗೆ ಗೊತ್ತಿರ್ಲಿಲ್ಲ. ಸೊ ಈಗ ಗೊತ್ತಾಯ್ತು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಸಿಕ್ಕಾಬಿಟ್ಟೆ ನನಗಂತೂ ಎಕ್ಸ್ಟ್ರೀಮ್ಲಿ ಐ ವಾಸ್ ಹ್ಯಾಪಿ. ನಾನು ನನ್ನ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡಿದೆ, ಹಿಂಗಾಗಿದೆ ನೋಡಿ, ನಿಮ್ಮ ಫ್ರೆಂಡ್ಸ್ ಏನಾದರೂ ಇದ್ರೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಇಲ್ಲ ನನ್ನ ಫ್ರೆಂಡ್ಸ್ಗೆ ಯಾರೇ ಬೇಕು ಇನ್ಫಾರ್ಮೇಶನ್ ನಾವು ಇದು ಕೊಡೋಣ, ನಮ್ಗೆ ಯಾರು ಕೊಟ್ಟಿಲ್ಲ ಇನ್ಫಾರ್ಮೇಶನ್, ಸೊ ನಾವು ಇದನ್ನ ಶೇರ್ ಮಾಡಕ್ ಹೋಗೋಣ ಅಂತ ಹೇಳಿ ನಾವು ಶೇರ್ ಅಂದ್ರೆ ನನಗೆ ಯಾರೇ ಸಿಕ್ಕಿದ್ರು, ನನ್ನ ಕಸಿನ್ಸ್ ಆಗಲಿ, ನನ್ನ ಬ್ರದರ್ ಆಗಲಿ, ನನ್ನ ಹಸ್ಬೆಂಡ್ಗೂ ಅಷ್ಟೇ, ಅವ್ರ ಆಫೀಸಲ್ಲೆಲ್ಲ ಹೇಳಿದ್ರು, ದಿಸ್ ಇಸ್ ಹೌ ಯು ಯುಟಿಲೈಸ್ ಯೋರ್ ಇನ್ಶೂರೆನ್ಸ್ ಇನ್ ಅ ಲೀಗಲ್ ಮ್ಯಾನರ್ ಫಾರ್ ಮೆಟರ್ನಿಟಿ ಕ್ಲೇಮ್ಸ್. ಓಕೆ, ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದ್ದು. ಸೊ ಹೇಳ್ದಂಗೆ ಇದು ಲೀಗಲ್ ಪ್ರೊಸೀಜರ್. ಸೊ ದೇರ್ ಇಸ್ ನೋ ಇಲ್ಲೀಗಲ್ ಪ್ರಾಸೆಸ್ ಇನ್ ದಿಸ್. ನಾವು ಯಾವುದು ಇನ್ಶೂರೆನ್ಸ್ಗೂ ಮೋಸ ಮಾಡ್ತಿಲ್ಲ. ಅಂಡ್ ದಿಸ್ ಇಸ್ ಅ ವೆರಿ ಲೀಗಲ್ ಪ್ರಾಸೆಸ್. ಈಗ ಮೋಸ್ಟ್ಲಿ 80 to 90% ಗಂಡ ಹೆಂಡತಿ ಇಬ್ರು ದುಡಿತಾರೆ. ಮೇಡ್ ಬಿಗ್ ಕಂಪ್ನಿ, ಸ್ಮಾಲ್ ಕಂಪ್ನಿ ಎಲ್ಲಾದ್ರಲ್ಲೂ 75,000 ಅಂತೂ ಕೊಟ್ಟೆ ಕೊಡ್ತಾರಲ್ಲ ಸಿ ಸೆಕ್ಷನ್ಗೆ ಅಂತ. ಸೊ ಇಬ್ರು ಯೂಸ್ ಮಾಡಿ, ಇಬ್ರು ಕ್ಲೇಮ್ ಮಾಡ್ಕೊಳ್ಳಿ. ನಿಮ್ದು ಈಗ ವೈಫ್ ವರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಮನೆಗೆ ಕಳ್ಸೋದಾಗ್ಲಿ, ಅವ್ರಿಗೆ ಅದನ್ನ ಅಮೌಂಟ್ ಬೇರ್ ಮಾಡೋದು, ಎಷ್ಟೊಂದು ಜನ ಇನ್ಶೂರೆನ್ಸ್ ಇದ್ರು ಯೂಸ್ ಮಾಡದೇ ಇರೋರು ಇರ್ತಾರೆ. ಹಾಗೆ ಮಾಡಕ್ ಹೋಗ್ಬೇಡಿ. ವೆನ್ ಯು ಹ್ಯಾವ್ ಇನ್ಶೂರೆನ್ಸ್, ಯುಟಿಲೈಸ್ ಇಟ್. ಯಾರ್ ಪೇರೆಂಟ್ಸ್ ಆಗ್ಲಿ ಕಾಸು ಸ್ಪೆಂಡ್ ಮಾಡೋದು ತಪ್ಪೇ ಅಲ್ವಾ? ಅಂದ್ರೆ ಕಷ್ಟನೇ, ಎಲ್ಲರೂ ಕಷ್ಟದಿಂದನೇ ಕಾಸು ಹಾಕ್ತಾರೆ. ಸೊ ಮಾಡಕ್ ಹೋಗ್ಬೇಡಿ. ಇನ್ಶೂರೆನ್ಸ್ ಇದ್ರೆ ಇವಾಗ ಇಬ್ರು ಕೆಲಸ ಮಾಡ್ತಾರೆ, ಇಬ್ರು ಕ್ಲೇಮ್ ಮಾಡ್ಕೊಳ್ಳಿ, ಇಬ್ರು ಫುಲ್ ಅಮೌಂಟ್ ತಗೊಳ್ಳಿ. ಸೊ ಇಟ್ಸ್ ಅಲ್ಟಿಮೇಟ್ಲಿ ಹಸ್ಬೆಂಡ್ ಅಂಡ್ ವೈಫ್ ದುಡಿಯೋದು ಅವ್ರ ಮಕ್ಳಿಗೋಸ್ಕರ, ಅವ್ರ ಫ್ಯಾಮಿಲಿಗೋಸ್ಕರ. ಸೊ ಈ ತರ ಕಾಸ್ಟ್ ಯೂಸ್ ಮಾಡ್ಕೊಂಡ್ರೆ, ಈ ತರ ನಿಮಗೆಲ್ಲ ಈ ತರ ವಿಡಿಯೋಸ್ ನೋಡಿ, ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡಿ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಲಾಭ ಆಗೋದು, ಬೇರೆ ಯಾರಿಗೂ ಲಾಭ ಆಗಲ್ಲ. ಫೈನ್, ದಿಸ್ ಇಸ್ ಅಬೌಟ್ ಮೈ ಇನ್ಶೂರೆನ್ಸ್. ಸೊ ಇಟ್ಸ್ ವೆರಿ ಕ್ಲಿಯರ್. ಲೀಗಲಿ ಯು ಹ್ಯಾವ್ ಅ ವೇ, ಗೋ ಫಾರ್ ಇಟ್. ಓಕೆ, ನೆಕ್ಸ್ಟ್ ಮಾತಾಡೋದಾದ್ರೆ ನನ್ನ ಮಗು ಬಿಲ್ ತೋರಿಸಿದ್ನಲ್ಲ ನಿಮಗೆ. ನನ್ನ ಮಗುದ್ ಬಿಲ್ ಏನು 15,900 ರೂಪಾಯಿ, ವಿಚ್ ಇಸ್ 15,900. ಸೊ ಅವಾಗ ಏನಾಯ್ತು, ನಾರ್ಮಲ್ ಇನ್ಶೂರೆನ್ಸ್ ಫುಲ್ ಕ್ಲೇಮ್ ಆಯ್ತು. ಅದು 15,900 ಅಲ್ಲಿ 5,000 ಏನೋ ಬಿಟ್ಟು 11,000 ನನ್ನ ಹಸ್ಬೆಂಡೇ ಯೂಸ್ ಮಾಡಿದ್ರು. ನಂದು ಇನ್ಶೂರೆನ್ಸ್ ಹಾಕಿರಲಿಲ್ಲ, ನಂದು ಮೆಟರ್ನಿಟಿ ಮಾತ್ರ ಯೂಸ್ ಮಾಡಿದ್ವಿ. 15,000 11,000 ಕ್ಲೇಮ್ ಆಯ್ತು, 5,000 ನಮ್ಮ ಕೈಯಿಂದ ಕಟ್ಟಂಗ ಆಯ್ತು. ಸೊ ಟೋಟಲಿ ಬಿಲ್ ನೋಡಿದ್ರೆ 133 ಅಲ್ಲಿ 1,31,000 to 3,000 ನಾವು ಪೇ ಮಾಡ್ದಂಗಾಯ್ತು. ಇಲ್ಲಿ 16 ಅಲ್ಲಿ 5,000 ಪೇ ಮಾಡ್ದಂಗಾಯ್ತು. ಸೊ ಹೋಲ್ ಡೆಲಿವರಿ ನಮಗೆ ಇಷ್ಟೇ ಪೇ ಮಾಡಿ, ಅಂದ್ರೆ ಡೆಲಿವರಿ ಅಂದ್ರೆ ಈ ಫುಲ್ ಪ್ರೆಗ್ನೆನ್ಸಿ ಎಲ್ಲ ಡೆಲಿವರಿ ಆದ್ಮೇಲೆ ನಾವು ಇಷ್ಟೇ ಪೇ ಮಾಡಿದ್ವಿ. ಸೊ ವಿಚ್ ಇಸ್ ಅ ವೆರಿ ಗುಡ್ ಇನ್ಫಾರ್ಮೇಶನ್. ಎವ್ರಿಬಡಿ ಕ್ಯಾನ್ ಯುಟಿಲೈಸ್ ಸಮ್ ಇನ್ಶೂರೆನ್ಸ್. ನನ್ನ ಇನ್ಶೂರೆನ್ಸ್ ಅಲ್ಲಿ ಪ್ರೀ ಪೋಸ್ಟ್ ಎಲ್ಲ ಇದೆ. ನಾನು ಪ್ರೀ ಪೋಸ್ಟ್ ಹಾಕಕ್ ಹೋಗಿಲ್ಲ, 67 ಬಂತಲ್ಲ, ಇನ್ನೇನು ಪ್ರೀ ಪೋಸ್ಟ್ 75 ಒಳಗಡೆನೆ ಮಾಡಬೇಕು, ಅದನ್ನ ಮಾಡಕ್ ಹೋಗಿಲ್ಲ. ಸೊ ಹೇಗೋ ಆಯ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನೇನು 7,000 ಇದೆ ಅಲ್ಲ, ಮತ್ತೆ ಬಿಲ್ಸ್ ಎಲ್ಲ ಹುಡ್ಕೊಂಡು ಕೂತ್ಕೋಬೇಕಲ್ಲ, ಅದು ಸ್ವಲ್ಪ ಇರಿಟೇಷನ್ ಆಗ್ತಿತ್ತು, ಅದಕ್ಕೆ ಬೇಡ ಅಂತ ಹೀಗೆ ಮಾಡಿದ್ವಿ. ಸೊ ನಾ ಈ ವಿಡಿಯೋ ತುಂಬಾ ದಿನದಿಂದ ಮಾಡಬೇಕು ಅಂತ ಇದ್ದೆ. ಇವಾಗ ಫೈನಲಿ ಐ ಥಿಂಕ್ ಐ ಗಾಟ್ ಸಮ್ ಟೈಮ್ ಟು ಡೂ ಇಟ್, ಬಿಕಾಸ್ ಮೈ ಡಾಟರ್ ಇಸ್ ಸ್ಲೀಪಿಂಗ್ ನೌ. ಇವನ್ ಐ ಆಮ್ ಆನ್ ಮೆಟರ್ನಿಟಿ ಪೀರಿಯಡ್, ಮಗು ಮೇಲೆ ಕಾನ್ಸಂಟ್ರೇಷನ್ ಟೈಮೇ ಮ್ಯಾಕ್ಸಿಮಮ್ ಹೋಗ್ಬಿಡುತ್ತೆ. ಸೊ ಈ ತರ ಫೈನಾನ್ಷಿಯಲ್ ನಮಗೆ ಸ್ಟ್ರೆಸ್ ಕಮ್ಮಿ ಆದ್ರೆ ಇನ್ನ ನಾವು ಆರಾಮಾಗಿರ್ಬೋದು. ಮೆಟರ್ನಿಟಿ ಪೀರಿಯಡ್ ಆಗಲಿ, ಮನೇಲೂ ಟೆನ್ಷನ್ ಆಗುತ್ತೆ. ಬಿಕಾಸ್ ಫೈನಾನ್ಷಿಯಲ್ ಥಿಂಗ್ ಇಸ್ ದ ಮೇನ್, ಫೈನಾನ್ಸ್ ಇಸ್ ದ ಮೇನ್ ಥಿಂಗ್ ವಿಚ್ ಕಾಸಸ್ ಪ್ರಾಬ್ಲಮ್ ಇನ್ ಎನಿ ಹೌಸ್ ಹೋಲ್ಡ್. ಅಂದ್ರೆ ನಮ್ ಕಮಿಟ್ಮೆಂಟ್ಸ್ ಇರುತ್ತೆ, ನಮ್ದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಈ ತರ ಇನ್ಫಾರ್ಮೇಶನ್ ತಿಳ್ಕೊಂಡು ನಾವು ಈ ತರ ಇನ್ಶೂರೆನ್ಸ್ ಎಲ್ಲ ಹಾಕಿದಾಗ ಆ ರೆಸ್ಪಾನ್ಸಿಬಿಲಿಟಿ ಒಂದು ಕಮ್ಮಿ ಆದಂಗಾಯ್ತು. ನಿಮಗೆ ಎಲ್ಲೋ ಒಂದ್ ಕಡೆ 70,000 ಬರ್ತಿದೆ ಅಂದ್ರೆ ನಿಮ್ದು 70,000 ಉಳಿತು ಅಂತಾನೆ ಅಲ್ವಾ? ಎಲ್ಲೋ ಒಂದ್ ಕಡೆ ಅಂದ್ರೆ ಬೇಸಿಕಲಿ ಇಟ್ಸ್ ಅನ್ ಇನ್ಶೂರೆನ್ಸ್. ಯು ಆರ್ ವರ್ಕಿಂಗ್, ನೀವು ವರ್ಕಿಂಗ್ ಮಾಡಿ ನಿಮ್ ಕಂಪ್ನಿಯವ್ರು ನಿಮ್ಗೆ ಬೆನಿಫಿಟ್ ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ಯೂಸ್ ಮಾಡ್ಕೊಳ್ಳಿ ಅಂತಾನೆ ಕೊಟ್ಟಿರೋದು. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್ ಫಾರ್ ಯು. ನಿಮಗೆ ಯೂಸ್ಫುಲ್ ಆಗಿದ್ರೆ ಇನ್ನ ಎಷ್ಟೋ ಜನ ಈ ತರ ಇನ್ಶೂರೆನ್ಸ್ ಇರೋರಿಗೆ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಅಲ್ಲಿ ನಿಮ್ ಕ್ವೆಶನ್ ತಿಳಿಸಿ. I'll be more than happy to help you all. And ಅದೇ ಮೊದಲೇ ಹೇಳ್ದಂಗೆ, if you want it in another language, I can do it for you. If it's okay, mix of both Kannada and fine, I'm so happy. If you want it specifically Kannadadalli bekadre, do let me know. So thank you for watching, and thank you for showering all your love on me. Have a great day. Take care. Bye bye.